ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗಲ್ಲದೆ ಸಮಿತಿ ಸಭೆ ನಡೆಸದಂತೆ ರಾಜುಗೌಡ ಬಣದಿಂದ ಪ್ರತಿಭಟನೆ. ಪುಟ್ಟು ಆಂಜಿನಪ್ಪ ಬಣಕ್ಕೆ ಮುಖಭಂಗ. ನಾವು ನೋಡಿ ಸರ್, ಶಶಿಧರ್ ಮುನಿಯಪ್ಪ, ಪುಟ್ಟಾಂಜನಪ್ಪ ಗಡಿಯಲ್ಲಿ ಬೆಳೆದಿರಂತ ಹುಡುಗರು ನಾವು. ನಮಗೂ ಗೊತ್ತಿದೆ. ನಾವು ಚಿಕ್ಕ ವಯಸ್ಸಿನ ರಾಜಕಾರಣ ಮಾಡ್ಕೊಂಡ್ ಬಂದ್ರೆ ಕಾಂಗ್ರೆಸ್ ಪಾರ್ಟಿ ಗುರುದಿರೋಂತವ್ರು ನಾವು. ಕಾಂಗ್ರೆಸ್ ಅಲ್ಲ ಇದ್ದೀವಿ. ನನಗೆ 18 ವರ್ಷ ಬಂದ್ಮೇಲೆ ವೋಟಿಂಗ್ ಪವರ್ ಬಂದ್ಮೇಲೆ ಕಾಂಗ್ರೆಸ್ ಪೌಟ್ ಇಟ್ಕೊಂಡ್ ಬಂದಿರೋ ನಾನು. ದುಡ್ಕೊಂಬಂದಿರಿ ನಾವು ಕುಟುಂಬದ ಇಲ್ಲೇ ಕೇಳ್ಕೊಳ್ಳಿ ಬೇಕಂದ್ರೆ ನೀವು ಕೇಳ್ರಿ. ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರು, ಎಲ್ಲ ಮೂಲ ಕಾಂಗ್ರೆಸ್ ಬಣ ಅಷ್ಟೇ. ಇದು ನಮ್ಮ ಸರ್ಕಾರ ಕೆಟ್ಟ ತರ್ಕೊಂಬರ್ಬೇಕು ಅಧಿಕಾರಿಗಳು ಮಾಡ್ತಾರಂತ ಸಂಚೂರಿ ಪಿತೂರಿ ಇದು. ಪ್ರಭಾವಿಗೆ ಒತ್ತಡಕ್ಕೆ ಬಂದಿದ್ದಾರೆ. ಏನ್ ಪ್ರಭಾವ ಇದರಲ್ಲಿ? ಸರ್ಕಾರ ಅಧಿಕೃತ ಲೆಟರ್ ಬಂದ ಮೇಲೆ ಪ್ರಭಾವ ಏನಿದೆ ಇದರಲ್ಲಿ? ಆಯ್ತು, ಮೀಟಿಂಗ್ ಕ್ಯಾನ್ಸಲೇಷನ್ ಆಯ್ತಲ್ಲ, ಏನಕ್ಕೆ ಕ್ಯಾನ್ಸಲೇಷನ್ ಆಯ್ತು? ಅದಕ್ಕೆ ಇದು ಕೊಡಿ ಅಂತ ಹೇಳಿದ್ರೆ ಒಂದು ಅಧಿಕಾರಿಗೆ ಕೊಡೋದು ಅಂತ ಹೇಳಿದ್ಮೇಲೆ ಕೆಟ್ಟ ಹೆಸರು ತರಬೇಕಂತಾನೆ ಮಾಡ್ತಾ ಇದ್ದು ನಮ್ಮ ಸರ್ಕಾರಕ್ಕೆ. ನಮ್ ಸುಧಾಕರ್ ಸಾಹೇಬ್ರಿಗೆ ಕೆಟ್ಟ ಹೆಸರು ತರಬೇಕಂತ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗೆ ಕೆಟ್ಟ ಹೆಸರು ತರಬೇಕಂತ ಮಾಡ್ತಾ ಇದ್ದಾರೆ, ನಮ್ಮ ಶಿಲ್ಘಾಟ್ ತಾಲೂಕಲ್ಲಿ ನಮ್ಮ DCM ಸಾಹೇಬ್ರಿಗೂ ಕೆಟ್ಟ ಹೆಸರು ತರಬೇಕಂತ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಪಂಚಗ್ಯಾರಂಟಿ ಅಧ್ಯಕ್ಷ ರೇವಣ್ಣವರು ಅವ್ರಿಗೂ ಕೆಟ್ಟ ಹೆಸರು, ಜಿಲ್ಲಾಧ್ಯಕ್ಷರು ಯಲವಳ್ಳಿ ರಮೇಶ್ ಅವರು ಅವ್ರಿಗೂ ಕೆಟ್ಟ ಹೆಸರು. ಶಿಡ್ಲಘಟ್ಟ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಗ್ರಹಣ ಹಿಡಿದಿದ್ದು, ಸಮಿತಿಯ ಮೊದಲ ಸಭೆಗೆ ಆರಂಭದಲ್ಲಿಯೇ ವಿಘ್ನ ಎದುರಾಗಿದೆ. ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಭೆ ಆರಂಭವಾದ 10 ನಿಮಿಷಕ್ಕೆ ಸಭೆ ದಿಢೀರ್ ರದ್ದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಸದಸ್ಯರು ವಾಪಸ್ಸಾದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಚೊಚ್ಚಲ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಚರ್ಚೆ ಆರಂಭ ಮಾಡಿದ 10 ನಿಮಿಷಕ್ಕೆ ಸಭೆಯಲ್ಲಿದ್ದ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ ಅವರು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಭೆಯನ್ನ ರದ್ದುಪಡಿಸಿರುವುದಾಗಿ ಹೇಳಿ ಸಭೆಯನ್ನ ರದ್ದುಪಡಿಸಿದ್ರು. ಜಿಲ್ಲಾಧಿಕಾರಿಗಳಿಗೆ ಮೀಟಿಂಗ್ನ ತಾತ್ಕಾಲಿಕವಾಗಿ ಮುಂದೂಡಲಿಕ್ಕೆ ಆದೇಶ ಬಂದಿದೆ. ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಮೀಟಿಂಗನ್ನು ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ. ಸಮಿತಿ ಅಧ್ಯಕ್ಷ HM ಮುನಿಯಪ್ಪ ಅವರು DC ಸಿಇಒ ಹಾಗೂ ಸಚಿವ HM ರೇವಣ್ಣ ಅವರನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿ ಸಭೆ ಆರಂಭವಾಗಿದೆ, ಸಮಿತಿಯ ಎಲ್ಲಾ ಸದಸ್ಯರು ಆಗಮಿಸಿದ್ದು ಏಕಾಏಕಿ ಸಭೆ ರದ್ದುಪಡಿಸಿದ್ರೆ ಹೇಗೆ, ಸಭೆ ಮುಂದುವರಿಸಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡುವ ಪ್ರಯತ್ನ ನಡೆಸಿದ್ರು. ಎಳ್ಳಷ್ಟು ಉಪಯೋಗ ಆಗಲಿಲ್ಲ. ಇದರಿಂದಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಮಿತಿ ಅಧ್ಯಕ್ಷ ಸದಸ್ಯರು ಬರಿಗೈಲಿ ವಾಪಸ್ಸಾಗುವಂತಾಯಿತು. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು HM ಮುನಿಯಪ್ಪ. ತಾಲೂಕು ಪಂಚಾಯತಿ ಶಿಲ್ಘಟ್ಟ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ಸ್ಥಾನದಲ್ಲಿ ಈಗ ನಮ್ಮ CO ಸಾಹೇಬ್ ಆದೇಶದಲ್ಲಿ ಈ ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿದ್ರು. ಮೀಟಿಂಗ್ ನಡೀತಾ ಇದೆ. ಈಗ ತಾತ್ಕಾಲಿಕ ನಮ್ಮ ಆಫೀಸಿಂದ ತಗೊಂಡಿದ್ದಾರೆ ಮೇಡಮ್ ಇವು. ಹೌದು ಸರ್. ತಮ್ಮನ್ನು ಭೇಟಿ ಮಾಡಿದ್ದೀನಿ ಸರ್. ತಮ್ಮನ್ನು ಸರ್ ಅದಕ್ಕೆ ಸರ್. ಹೌದು ಸರ್. ಈಗ ದಯವಿಟ್ಟು ಇದನ್ನು ನಾವು ಮೀಟಿಂಗ್ ನಡೀತಾ ಇದೆ. ಈಗ ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡ್ತೀವಿ ಸರ್. ಈಗ ಆಮೇಲೆ ಮುಂದೆ ಬೇಕಾದ್ರೆ ಏನಾದರೂ ನಾವು ಏನು ಹೇಳ್ತೀವಿ ಆಕ್ಷನ್ ಯಾವ್ದು ಬಂದರೂ ತಪ್ಪೆ ಹೋಗೋಣ ಸರ್. ಕಾನೂನು ಬದ್ಧ ಏನು ಮಾಡಿಬಿಟ್ಟಿದ್ದೀವಿ ಸರ್. ನೋಡಿ ಸರ್, ಮಾತಾಡ್ತೀನಿ ಸರ್. ಮೇಡಮ್ಗೆ ಹಲೋ, ಏನು ಸರ್? CO ಆದೇಶದಂತೆ ನಾವು ಮೀಟಿಂಗ್ ಕಾಂಟ್ಯಾಕ್ಟ್ ಮಾಡಿ ಮೀಟಿಂಗ್ ನಡೀತಾರೆ. ಸರಿ ಸರ್, ಸರಿ ಸರ್. ಹೌದು ಸರ್, ಸರಿ ಸರ್, ಆಯ್ತು ಆಯ್ತು. ದೇವರ ಪ್ರಾರ್ಥನೆ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತೀನಿ.
ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ನಡೆಯುವುದು ತಿಳಿದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬೆಂಬಲಿಗರು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜಮಾಯಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗಲ್ಲದೆ ಜೆಡಿಎಸ್ ಬಿಜೆಪಿಯಿಂದ ವಲಸೆ ಬಂದವರಿಗೆ ಸಮಿತಿಯಲ್ಲಿ ಅವಕಾಶ ನೀಡಿದ್ದು ನಿಷ್ಠಾವಂತ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗಿದೆ. ಈ ವಿಷಯವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದು ಅವರು ಹೊಸ ಸಮಿತಿ ರಚನೆಗೆ ಸಂಬಂಧಿಸಿದ ಸಚಿವರಿಗೆ ಶಿಫಾರಸು ಮಾಡಿದ್ದಾರೆ. ಶೀಘ್ರದಲ್ಲೇ ಹೊಸ ಸಮಿತಿ ರಚನೆಯಾಗಲಿದ್ದು ಅದುವರೆಗೂ ಈ ಸಮಿತಿಯ ಸಭೆ ನಡೆಸಬೇಡಿ ಎಂದು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಮಿತಿ ಸಭೆ ನಡೆಸದಂತೆ ಪಟ್ಟು ಹಿಡಿದು ಕುಳಿತರು. ಪ್ರತಿಭಟನೆ ನಡೆಸಿದ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ, ಮುಖಂಡರಾದ ನಾಗನರಸಿಂಹ, ಮುತ್ತೂರು ವೆಂಕಟೇಶ್, ಡಿ ಶ್ರೀನಾಥ್, ಕೆ ನಾರಾಯಣಸ್ವಾಮಿ, ಆನೂರು ರವಿ, ದೇವರಮಳ್ಳೂರು ರವಿ, ಆನೂರು ಚಲಪತಿ ಇನ್ನಿತರರನ್ನು ಪೊಲೀಸರು ವಶಕ್ಕೆ ಪಡೆದರು. ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನ ಇಒ ಆರ್ ಹೇಮಾವತಿ ಅವರು ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮಧ್ಯಾಹ್ನ 12:45ಕ್ಕೆ ಸಭೆ ಆರಂಭಿಸಿದಲಾದರೂ ಸಭೆ ಆರಂಭಿಸಿದ 10 ನಿಮಿಷಕ್ಕೆಲ್ಲ ಸಭೆಯನ್ನ ರದ್ದುಪಡಿಸಲು ಸೂಚಿಸಿ ಡಿಸಿ ಪಿಎನ್ ರವೀಂದ್ರ ಅವರಿಂದ ಮೊಬೈಲ್ ಕರೆ ಬಂದ ಹಿನ್ನೆಲೆಯಲ್ಲಿ ಸಭೆಯನ್ನ ದಿಢೀರ್ ರದ್ದುಪಡಿಸಲಾಯಿತು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಮುಂದಿನ ಆದೇಶಗಳನ್ನು ಮುಂದೂಡಿ ಅಂತಂದು ಅದಂತ ನಾನು ಮಾಡಿದ್ದೀನಿ. ಸಿಇಒ ಸರ್ ಮಾಡಿದ್ರು, ಮೊನ್ನೆ ಜಿಲ್ಲಾಧಿಕಾರಿ ಸರಿಗಳು ಫೋನ್ ಮಾಡಿದ್ರು, ಮೀಟಿಂಗ್ ನಡೀತಿರ್ಬೇಕಾದ್ರೆ ಹೇಳಿದ್ರು, ಅವ್ರ ಆದೇಶವನ್ನು ನಾನು ಪಾಲಿಸ್ತೀನಿ. ಮತ್ತೆ ಈ ಮೀಟಿಂಗ್ ಅನ್ನು ಮತ್ತೆ ಇದು ಮಾಡ್ತೀರಾ ಮೇಡಮ್? ಮತ್ತೆ ನನಗೆ ಆದೇಶ ಬಂದರೆ ಖಂಡಿತ ನಾನು ಪಾಲನೆ ಮಾಡ್ತೀನಿ. ಈಗ ಕೊಟ್ಟರು ನಾನು ಈಗಲೂ ಮಾಡ್ತೀನಿ ಮೀಟಿಂಗ್. ಮೇಲಧಿಕಾರಿಗಳ ಆದೇಶದಂತೆ ಸರ್ಕಾರದ ಆದೇಶ ಏನಿದೆಯಲ್ಲ ಅದನ್ನು ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ. ಥ್ಯಾಂಕ್ ಯು. ಏನಂತಂದರೆ ತಮಗೆ ಈ ಮೂಲಕ ಏನು ಅಂತ ತಿಳಿಸೋ ಇಚ್ಛೆ ಪಡ್ತೀವಿ ಅಂದರೆ, ನಾವೆಲ್ಲ ಈ 2023ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾದಂತಹ ಸನ್ಮಾನ ರಾಜೀವ್ ಗೌಡರು ಅಂತೇಳಿ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಕ್ಷೇತ್ರದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳನ್ನು ಮತ್ತು ಅವರ ನೇತೃತ್ವದಲ್ಲಿ ನಡೆಯಲಿದ್ದು, ಇದನ್ನು ಗೌರವಾನ್ವಿತರು ಮತ್ತು ಮುಖ್ಯಮಂತ್ರಿಗಳಾಗುವುದು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಮಾನ್ಯತೆಯನ್ನು ನೀಡಿದ್ದಾರೆ. ತಾಲೂಕಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ನಾಮನಿರ್ದೇಶನಗಳು ಏನಿದೆ ಅಧ್ಯಕ್ಷರು ಮತ್ತು ಸದಸ್ಯರ ನೂತನ ಪಟ್ಟಿಯನ್ನು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸರ್ ಅವರು ಅನುಮೋದಿಸಿರ್ತಾರೆ. ಈ ಅನುಮೋದನೆ ಪತ್ರವನ್ನು ಲಗತ್ತಿಸಲಾಗಿದೆ ಮತ್ತು ಅದಕ್ಕೆ ಕ್ರಮ ಸಂಖ್ಯೆ ಯಾವುದು ಅಂತೇಳಿ ಅದನ್ನು ಈಗಾಗಲೇ ಅನುಮೋದಿಸಿದ ಪತ್ರವನ್ನು ನಾವು ಲಗತ್ತಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯ ಅಧ್ಯಕ್ಷರು ಅನುಮೋದಿಸಿ ಮಾಡಿರುವಂಥ ನೂತನ ಪಟ್ಟಿಯನ್ನು ರಾಜ್ಯ ಗ್ಯಾರಂಟಿ ಆಯೋಜನೆಯ ಅಧ್ಯಕ್ಷರುಗಳು ಸಹ ಸಲ್ಲಿಸಿರ್ತಾರೆ. ಆದ್ದರಿಂದ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ನಾಮನಿರ್ದೇಶನಗಳು ಅಧ್ಯಕ್ಷರು ಮತ್ತು ಸದಸ್ಯರ ಪಟ್ಟಿ ಬದಲಾವಣೆ ಆಗುವುದರಿಂದ ದಿನಾಂಕ ಇವತ್ತು ನಡೀಬೇಕಿದ್ದಂಥ ನಿಗದಿತ ದಿನಾಂಕವನ್ನು ಸಭೆಯನ್ನು ಮುಂದೂಡಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮ ಮುಂದುವರೆದ್ರೆ ಅದು ಇಲ್ಲಿ ಇರ್ತಕ್ಕಂಥ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗೊಂದಲ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಮನವಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ರಾಜ್ಯದಿಂದ ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು, ಕಾಂಗ್ರೆಸ್ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಸವಿನಯವಾಗಿ ಶಾಂತಿಯುತವಾಗಿ ನಾವೆಲ್ಲ ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಮಾತಾಡಪ್ಪ, ಎಷ್ಟೇ ಬರ್ರಿ, ನೀವು ಮುಂದಕ್ಕೆ ಬರ್ರಿ. ಮೇಡಮ್ ಅವರು ಸರ್ಕಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೀಟಿಂಗ್ನ ತಾತ್ಕಾಲಿಕವಾಗಿ ಮುಂದೂಡಲಿಕ್ಕೆ ಆದೇಶ ಬಂದಿದೆ. ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಮೀಟಿಂಗನ್ನು ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ. ಸ್ನೇಹಿತರೆ, ಇದನ್ನೇ ಏನು ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದರು. ಇದಕ್ಕೆ ಈ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರಿಗೆ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಇತ್ತು. ಯಾಕಂದರೆ ಇವತ್ತು ಇಡೀ ಒಂದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಜನ ದುಡಿದಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಪರಿಗಣನೆಗೆ ತಗೊಳ್ಬೇಕು. ಎಲ್ಲ ಸಮಿತಿಗಳಲ್ಲೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆದ್ಯತೆ ಕೊಡಬೇಕಂತದ್ದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಇವತ್ತೇನು ಒಂದು ಈ ಸಮಿತಿಯಲ್ಲಿ ರಚನೆ ಮಾಡುವಂಥ ಶಿಫಾರಸಿನಲ್ಲಿ ಕೆಲವರು ಅನ್ಯ ಪಕ್ಷಗಳಿಂದ ಬಂದಿರುವಂಥವ್ರು ಸಹ ಇವತ್ತು ಈ ಒಂದು ಸಮಿತಿಯಲ್ಲಿ ಅವಕಾಶ ಕೊಟ್ಟಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧ ಇತ್ತು. ಹಾಗಾಗಿ ಈ ಒಂದು 2023ನೇ ಸಾಲಿನಲ್ಲಿ
ಏನೊಂದು ವಿಧಾನಸಭಾ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನಮ್ಮ ರಾಜೇಗೌಡರವರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಇಡೀ ಸಂಘಟನೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿಂದ ಈ ಒಂದು ಏನೇ ಒಂದು ಕಮಿಟಿ ರಚನೆ ಮಾಡಬೇಕಾದ್ರೆ ನಮ್ಮ ರಾಜೇಗೌಡರ ನೇತೃತ್ವದಲ್ಲಿ ಯಾರೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸೂಚನೆ ಮೇರೆಗೆ ಅವ್ರಿಗೆ ಆದೇಶ ಮಾಡಬೇಕಂತ ನಮ್ಮೆಲ್ಲರೂ ಒತ್ತಾಯಿತು. ಆದರೆ ಇವತ್ತು ಏಕಾಏಕಿ ಸುಮಾರು ಬೇರೆ ಬೇರೆ ಕಂಪ್ನಿಗಳನ್ನು ರಚನೆ ಮಾಡಿ ಇವತ್ತು ಇಲ್ಲಿ ಇಲ್ಲ ಸಲ್ಲದ ಗೊಂದಲ ಸೃಷ್ಟಿ ಮಾಡ್ತಾರೆ. ಈ ಗೊಂದಲಗೆ ಕೊನೆಗೊಳಿಸಬೇಕು. ಈ ಗೊಂದಲ ಸೃಷ್ಟಿ ಮಾಡಬಾರ್ದು. ಏನೋ ಒಂದು ಮೂಲ ಕಾಂಗ್ರೆಸ್ ಯಾರಿದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ಈ ಸಭೆಯನ್ನ ಮುಂದೂಡಬೇಕಂತ ಸಹ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಒತ್ತಾಯ ಮಾಡಿದ್ವಿ. ಮತ್ತೆ ಈ ಒಂದು ಸಭೆಗೆ ಏನು ನಮ್ಮ ಮೇಲಾಧಿಕಾರಿಗಳು ಒಂದು ಸೂಚನೆ ಮೇರೆಗೆ ನಮ್ಮ ತಾಲೂಕು ಪಂಚಾಯತ್ ಇಒ ಮೇಡಮ್ನವರು ಈ ಒಂದು ಸಭೆಯನ್ನ ರದ್ದು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಈ ಒಂದು ಪಕ್ಷದಲ್ಲಿ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೆ ಒಂದು ಸ್ವಂತ ಜಯ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜೇಗೌಡರು ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಆಗ್ಬೋದು ಎಲ್ಲ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ತನ್ನ ಗಮನಕ್ಕೆ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಸಜೆಷನ್ ಕೇಳಿದ್ರೆ ಆತ ಎರಡನ್ನೂ ಇದು ಮಾಡಿಕೊಂಡು ಅವರ ನೇತೃತ್ವ ಮಾಡಬೇಕನ್ನೋದು ನಮ್ಮ ಮನವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅಧಿಕಾರಕ್ಕೆ ಬಂದೈತೆ. ಶಿಲಘಟ್ಟ ತಾಲೂಕಿನಲ್ಲಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ನೆಲ ಕಚ್ತಾ ಇದೆ. ಏಕೆ ಅಂದರೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆಗಿರೋದನ್ನ ಬಿಟ್ಟು ಯಾರೋ ಎಲ್ಲರನ್ನು ತಂದು ರಾಜಕೀಯ ಮಾಡಿಸೋದಕ್ಕೆ ರೆಡಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜೇಗೌಡರು ಅಭ್ಯರ್ಥಿ ಆಗಿರೋ ಎಲ್ಲ ಕರ್ನಾಟಕದಲ್ಲೆಲ್ಲ KPCC ಏನೋ ಆದೇಶ ಆಗಿದೆ. ಯಾರು KPCC ಈಗ ಅದನ್ನೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರೋ ಅಧಿಕೃತ ಅಭ್ಯರ್ಥಿ ಆಗಿರ್ತಾರೆ ಅವ್ರದ್ದು ಲೆಟರ್ ನಾಮಿನೇಟ್ ಆಗಬೇಕು ಅಂತ ಒಂದು ಆದೇಶ ಇದೆ. ಎಲ್ಲ ಕರ್ನಾಟಕಕ್ಕೆಲ್ಲ ಒಂದು ರೂಲ್ಸ್ ಆದರೆ ಶಿಲಘಟ್ಟ ತಾಲೂಕು ಮಾತ್ರ ಒಂದು ರೂಲ್ಸು. ಯಾಕಂದರೆ ರಾಜೇಗೌಡರು ಬಿಟ್ಟು ಇನ್ನೊಬ್ರು ಯಾರೋ ತಗೊಂಡು ಅವ್ರನ್ನ ಇದನ್ನು ಮಾಡ್ಕೊಂಡು ನಾಮಿನೇಟ್ ಮಾಡ್ಬೇಕಂತ ಅಂತಾರೆ. ನಾವು ಕೇಳೋದೊಂದೇ, ಯಾರು ರಾಜೇಗೌಡರ ಜೊತೆ ಎಲೆಕ್ಷನ್ ಮಾಡವ್ರೆ, ರಾಜೇಗೌಡರ ಜೊತೆ ನಿಂತಿದ್ದಾರೆ, ಯಾರು ಅಭ್ಯರ್ಥಿ ಆಗಿದ್ರು ಅವ್ರು ಹೇಳಿದವ್ರಿಗೆ ನಾಮಿನೇಟ್ ಮಾಡಬೇಕು. ರಾಜೇಗೌಡರ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡಬಾರ್ದು. ಈಗ ಕರ್ನಾಟಕದಲ್ಲಿ ಯಾರು MLA ಇದ್ದಾರೆ, MLA ಆಗಿರ್ಬೋದು, ಇಲ್ಲ ಕ್ಯಾಂಡಿಡೇಟ್ ಆಗಿರ್ಬೋದು, ಏನು ಕಮಿಟಿ ಅಧ್ಯಕ್ಷರು ಮಾಡಿದ್ದಾರೆ. ಮೊನ್ನೆ ಯಾರೋ ಪಾಪ ಪ್ರೆಸ್ ಮೀಟಲ್ಲಿ ಮಾತಾಡವ್ರೆ ಏನಂತ, ರಾಜೇಗೌಡರು ಅಧ್ಯಕ್ಷ ಏನು ತಗೊಬೇಕಾಗಿತ್ತು ಅಂತ. ರಾಜೇಗೌಡರ ಅಧ್ಯಕ್ಷ ಅಲ್ಲ, ಅದು KPCCಯಿಂದ ಬಂದಿರೋದೇ. ಯಾರಿಗೆ ಇದು ಕಾಂಗ್ರೆಸ್ ಪಾರ್ಟಿ MLA ಆಗಿದ್ದಾರೆ, MLA ಅವರು ಅದಕ್ಕೆ ಕಮಿಟಿ ಅಧ್ಯಕ್ಷ ಆಗಿರಬೇಕು. ಇಲ್ಲ ಅಂದರೆ ಸೋತಿರೋ ಕ್ಯಾಂಡಿಡೇಟ್ ಆಗಿರಬೇಕು. ಅವರು ಆ ಪಾರ್ಟಿ ಯಾರು ಇನ್ಚಾರ್ಜ್ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಇವರು ವಾಸ್ತವಾಂಶ ತಿಳ್ಕೊಂಡಿದ್ರೆ ತಾಲೂಕಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಇಲ್ಲ ಅಂತ ಕೇಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತ ಅವರೇ, ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತನ ಜೊತೆ ಕರ್ಕೊಂಡು ಹೋದವ್ರು ಯಾರು? ರಾಜೇಗೌಡ ಕರ್ಕೊಂಡು ಹೋಗಿ ಶಿಲಘಟ್ಟ ತಾಲೂಕಲ್ಲಿ ಎಲ್ಲ ಕೈ ಬಿಟ್ಟಾಗ ರಾಜೇಗೌಡರ ಕಾಂಗ್ರೆಸ್ ಪಾರ್ಟಿನ ಕೈ ಹಿಡಿದವರು. ಸುಮ್ಮನೆ ಇವತ್ತೆಲ್ಲ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಬಿಟ್ಟು ಇದು ಮಾಡೋದಲ್ಲ. ಪಾರ್ಟಿ ಅವತ್ತು ಪಾರ್ಟಿ ಕರೆದ ರಾಜೇಗೌಡರು. ಶಿಡ್ಲಘಟ್ಟ ತಾಲೂಕು ಪಂಚಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿ ನಮ್ಮ ರಾಜ್ಯ ಸರ್ಕಾರ ಅನುಮತಿಸಲಾಗಿದೆ, ನಾಮಿನೇಷನ್ ಮಾಡಿದ್ದಾರೆ. ಅದರ ಪ್ರಕಾರ ಈ ದಿವಸ 11/9/2025 ತಾಲೂಕು ಸಭಾಂಗಣದಲ್ಲಿ, ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೀತಿತ್ತು. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಎಲ್ಲ 14-15 ಜನ ಸದಸ್ಯರು ಸೇರಿದ್ವಿ. ಅದರ ಜೊತೆಯಲ್ಲಿ ತಾಲೂಕಿನ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ಪಂಚಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಹಾಜರಾಗಿದ್ದರು. ಸಭೆ ನಡೆಯುವ ಸಂದರ್ಭದಲ್ಲಿ, ಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಸಡನ್ನಾಗಿ ನಮ್ಮ ತಾಲೂಕು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳಿಗೆ ತಕ್ಷಣ ಒಂದು ಫೋನ್ ಕರೆ ಮಾಡಿದ್ರು. ಆ ಫೋನ್ ಕರೆಯನ್ನು ನೋಡಿ, ಫೋನ್ ಕರೆಯನ್ನು ಕೇಳಿ ತಕ್ಷಣ ಸಭೆಯನ್ನು ಮುಂದೂಡಲಾಗಿದೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಆದ ಕಾರಣ ಈ ಸಭೆಯನ್ನು ಮುಂದೂಡಲಾಗಿದೆ. ಅದಕ್ಕಾಗಿ ನಾವು ತುಂಬ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಇವರು ಸಭೆಯನ್ನು ಮುಂದೂಡಿರೋದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಸಿಗಲಿಲ್ಲ. ಆದ್ದರಿಂದ ಮೇಲಧಿಕಾರಿ ತಾವಿದ್ದೀರಿ, ಇಒ ಸಾಹೇಬರಾದಂಥ ನೀವೇ ನಮ್ಮನ್ನು ಇಒ ಸಾಹೇಬ್ರೆ ಇಒ ಸಾಹೇಬ್ರೆ ಈ ನಮಗೆ CO ಸಾಹೇಬ್ರೆ ನಮ್ಮನ್ನೆಲ್ಲ ನಾಮಿನೇಷನ್ ಮಾಡಿ ಆದೇಶ ಕೊಟ್ಟಿದ್ದರು. ಅದರ ಪ್ರಕಾರ ಮೀಟಿಂಗ್ ನಡೀತಾ ಇದೆ. ಇನ್ನೇನು 1/9/2021 ಮೀಟಿಂಗನ್ನು ಸಹ ಮುಂದೂಡಲಾಗಿತ್ತು. ಇದು 2ನೇ ಬಾರಿಗೂ ಸಹ ಇದೇ ರೀತಿ ಮುಂದೂಡಲಾಗಿದೆ. ಇದಕ್ಕೆ ಏನು ಕಾರಣ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ನಮ್ಗೆ ಅನ್ಯಾಯ ಆಗಿರೋದ್ರಿಂದ ಈ ಒಂದು ಮೀಟಿಂಗ್ನಲ್ಲಿ ನಡೆಸೋದಕ್ಕೆ ಅವಕಾಶ ಅನ್ಯಾಯ ಮಾಡಿರ್ತಕ್ಕಂಥದ್ದು